ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ನುಚ್ಚಿನುಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅದೇ ಹಿಟ್ಟಿಂದ ನಾನು ಕರ್ದೂ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಈ ಲೋಟದಿಂದ ನಾನು 1 ಲೋಟ ಕಡಲೆಬೇಳೆ, 1 ಲೋಟ ಹೆಸರುಬೇಳೆ, 1 ಲೋಟ ತೊಗರಿಬೇಳೆ, 3 ಬೇಳೆಗಳನ್ನ ತೊಗೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ. ಅದನ್ನು ಒಂದು ಬೌಲಲ್ಲಿ ಅದಷ್ಟು ನೀರು ತೊಗೊಂಡು ಅದರಲ್ಲಿ ಹಾಕಿದ್ದೀನಿ ನೋಡಿ ಎಲ್ಲನೂ. ಇವಾಗ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ. ಇದು 4ರಿಂದ 5 ಅವರು ನೆನೆಯೋಕೆ ಬಿಡೋಣ. ಇವಾಗ ನೋಡಿ, ಒಂದು ಜಾರಿಗೆ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಶುಂಠಿನೂ ತುಂಡು ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಹಾಕ್ತಿದ್ದೀನಿ. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ. ರುಬ್ಕೊಂಡು ಬಂದಿದ್ದಾಯಿತು. ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ ರುಬ್ಬಿದ್ದೆಲ್ಲ. ಇವಾಗ ನೆಂದಿದೆ ನೋಡಿ, 5 ಗಂಟೆ ಆಗಿದೆ. ಎಲ್ಲ ನೆನೆಸ್ಬಿಟ್ಟು ನೀರನ್ನ ಬಸಿದು ಇಟ್ಕೊಂಡಿದ್ದೀನಿ. ಒಂದು ಜಾರಿಗೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ ನೋಡಿ. ಇದನ್ನು ನಾನು ತರಿಯಾಗಿ ರುಬ್ಕೊಂಡ್ಬರ್ತಾ ಇದ್ದೀನಿ. ನುಣ್ಣಗೆ ರುಬ್ತಾ ಇಲ್ಲ, ತರಿಯಾಗಿ ರುಬ್ಕೊಳ್ಳೋಣ. ನುಣ್ಣಗಾಗ್ಬಿಟ್ರೆ ಹಿಟ್ಟಿಟ್ಟಾಗ್ಬಿಡುತ್ತೆ, ಚೆನ್ನಾಗಿರಲ್ಲ ನೋಡಿ. ತರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ. ಎಲ್ಲನೂ ಒಂದು ಪಾತ್ರೆಗೆ ತೆಕ್ಕೊತಾ ಇದ್ದೀನಿ, ಅದೇ ಪಾತ್ರೆಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಕೊಬ್ಬರಿ ತುರಿ ಬೇಡ ಅಂತಂದರೆ ಚಿಕ್ಕದಾಗಿ ತುಂಡು ಮಾಡಿ ಹಾಕ್ಬೋದು. ಇವಾಗ ನೋಡಿ, ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸಬ್ಬಸ್ಗಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಎಲ್ಲ ಮಿಕ್ಸ್ ಆಗಿದ್ದಾಯಿತು. ಇವಾಗ ಉಂಡೆ ಕಟ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆ ಕಟ್ಕೋಬೋದು. ನಾನು ಸಿಲಿಂಡರ್ ಆಕಾರದಲ್ಲಿ ಉಂಡೆ ಕಟ್ಕೊತೀನಿ. ತುಂಬ ದಪ್ಪ ಬೇಡ, ತುಂಬ ತಿಳು ಬೇಡ, ಮೀಡಿಯಮ್ ಸೈಜಲ್ಲಿ ಕಟ್ಕೋತಾ ಇದ್ದೀನಿ. ತುಂಬ ದಪ್ಪ ಆದರೆ ಬೇಯೋದಕ್ಕೆ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ನೋಡಿ ಈ ಥರ ಕಟ್ಕೊಂಡಿದ್ದೀನಿ. ನುಚ್ಚಿನುಂಡೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಆರೋಗ್ಯಕ್ಕೂ ಒಳ್ಳೆಯದು, ಹೆಲ್ದಿ ಫುಡ್ಡು. ನೀವು ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಎಲ್ಲನೂ ಇದೇ ಥರನೇ ಕಟ್ಕೊತೀನಿ ನಾನು ನೋಡಿ. ಎಲ್ಲನೂ ಕಟ್ಟಿದ್ದಾಯಿತು ಇದೇ ಥರ. ಈ ಕಡೆ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ಹಾಕಿದ್ದೀನಿ. ಮೇಲೆ ಒಂದು ಸ್ಟೀಲ್ ಜರಡಿ ಇಟ್ಟಿದ್ದೀನಿ. ಅದರಲ್ಲಿ ಎಲ್ಲ ನುಚ್ಚಿನುಂಡೆಗಳನ್ನ ಜೋಡಿಸ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆನಲ್ಲೂ ಬೇಯಿಸ್ಕೋಬೋದು, ಬಟ್ ಪಾತ್ರೆಗಳು ಜಾಸ್ತಿ ಆಗುತ್ತೆ ಅಂತ ನಾನು ಈ ಥರ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಚಾಕುವಿಂದ ಚುಚ್ಚಿ ನೋಡ್ತಾ ಇದ್ದೀನಿ ನಾನು ನೋಡಿ. ಯಾವುದಕ್ಕೂ ಅಂಟ್ಕೊಂಡೇ ಇಲ್ಲ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಬೆಂದಿದೆ, ಎಲ್ಲ ತೆಕ್ಕೊತಾ ಇದ್ದೀನಿ ನೋಡಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಎಲ್ಲ ತೆಕ್ಕೊಂಡಿದ್ದಾಯಿತು ನೋಡಿ. ನುಚ್ಚಿನುಂಡೆ ರೆಡಿಯಾಗಿದೆ.
ಈ ಕಡೆ ನಾನು ಅದೇ ಹಿಟ್ಟಿಂದ ಕರೆದು ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಒಂದು ಕಡಾಯಿ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ ಕಾಯೋದಕ್ಕೋಸ್ಕರ. ಅದೇ ಹಿಟ್ಟಲ್ಲೇ ನಾನು ಕರೆದು ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಇನ್ನೂ ಜಾಸ್ತಿ ಕ್ರಿಸ್ಪಿ ಬೇಕು ಅಂತಂದರೆ ನೀವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೋದು. ಅದಕ್ಕೆ ಈ ಥರ ನಾನು ಅಗ್ಲ ಮಾಡಿ ಕರಿತಾ ಇದ್ದೀನಿ ನೋಡಿ. ಅದೇ ಹಿಟ್ಟಿಗೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿ ಕರಿತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅಂತ ಅಷ್ಟೇ, ಚೆನ್ನಾಗಿರುತ್ತೆ. ಹಾಗೇನೂ ಕರಿಬೋದು, ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನು ನೋಡಿ ಕರ್ದಿದ್ದಾಯಿತು, ತೆಕ್ಕೊತಾ ಇದ್ದೀನಿ ನೋಡಿ. ಕರ್ದಿರೋದು ಯಾವ ಥರ ಚೆನ್ನಾಗಿ ರೆಡಿಯಾಗಿದೆ. ಈ ಕಡೆ ನಾನು ಎರಡಕ್ಕೂ ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಒಂದು ಜಾರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ 3 4, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಹಾಗೆ 1/2 ಬಾಟ್ಲು ಮೊಸರು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, ಹಾಗೆ ಎತ್ತಿಡ್ತಾ ಇದ್ದೀನಿ. ರುಬ್ಕೊಂಬಂದಿದ್ದೀನಿ ನೋಡಿ. ಇದಕ್ಕೆ ಉಪ್ಪು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್, ನೀವು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ ನಿಮಗೆ. ಇದನ್ನು ನಾನು ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಮೇಲೆ ಒಗ್ಗರಣೆ ಕೊಡಿ ನೋಡಿ. ಇಲ್ಲಿ ನುಚ್ಚಿನುಂಡೆ ಹಾಗೆ ಅದನ್ನೇ ನಾನು ಕರ್ದಿರೋದು ಎರಡೂ ರೆಡಿಯಾಗಿದೆ. ಟೇಸ್ಟಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂತಹ ನುಚ್ಚಿನುಂಡೆ ಹಾಗೆ ಕರ್ದಿರೋದು ರೆಡಿಯಾಗಿದೆ.